ಬೆಂಗಳೂರಿನ ಸ್ಯಾಂಕಿ ಕೆರೆಗೆ ಹಾರಿ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳು ಬಯಲಾಗ್ತಾ ಇದೆ. ಆಕೆ ಚಿಕ್ಕಬಾಣವಾರದ ಖಾಸಗಿ ಕಾಲೇಜಿನಲ್ಲಿ ಓದ್ತಾ ಇತ್ತು. ನಿನ್ನೆ ಮಧ್ಯಾಹ್ನ 3:50ಕ್ಕೆ ಕಾಲೇಜಿನಿಂದ ವಿದ್ಯಾರ್ಥಿನಿ ತೇಜು ಹೊರಟಿರ್ತಾಳೆ. ತನ್ನ ಬಾಯ್ ಫ್ರೆಂಡ್ಗೆ ತಾನು ಸಾಯ್ತಾ ಇದ್ದೀನಿ ಅಂತ ಮೆಸೇಜ್ ಮಾಡ್ತಾಳೆ ತೇಜು. ಸದಾಶಿವನಗರದ ಸ್ಯಾಂಕಿ ಕೆರೆ ಕಡೆ ಹೋಗೋದಾಗಿ, ತಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದಾಗಿ ಕೂಡ ಮೆಸೇಜ್ ಹಾಕಿರ್ತಾಳೆ. ನಂತರ ಬ್ಯಾಗ್ನಲ್ಲಿ ಮೊಬೈಲ್ ಇತ್ತು, ಕೆರೆ ಕಡೆಗೆ ಬಂದಿದ್ಲು ತೇಜು. ಯುವತಿ ಕಳಿಸಿದಂತಹ ಮೆಸೇಜ್ ನೋಡಿದಂತಹ ಆ ಪ್ರಿಯಕರ ಅದನ್ನ ಆಕೆಯ ಕುಟುಂಬಸ್ಥರಿಗೆ ರವಾನಿಸ್ತಾನೆ. ನಂತರ ಸದಾಶಿವನಗರ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಆ ಯುವತಿಯ ತಾಯಿ. ಬಳಿಕ ಪೊಲೀಸರು ಮತ್ತು ಕುಟುಂಬದ ಸದಸ್ಯರು ಹುಡುಕಾಡ್ತಾರೆ, ಆದರೆ ಎಲ್ಲೂ ಪತ್ತೆಯಾಗಲ್ಲ. ನಂತರ ಇವತ್ತು ಮುಂಜಾನೆ ಯುವತಿ ತೇಜು ಮೃತದೇಹ ಸ್ಯಾಂಕಿ ಕೆರೆಯಲ್ಲಿ ಪತ್ತೆಯಾಗಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ತಾ ಇದೆ. 20 ವರ್ಷದ ಯುವತಿ, ವಿದ್ಯಾರ್ಥಿನಿ, ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇದ್ದವಳು. ಕಾಲೇಜಿಂದ ಹೊರಟವಳು ನಿನ್ನೆ ಸಂಜೆ 3:50 ಸುಮಾರಿಗೆ ಬಾಯ್ ಫ್ರೆಂಡ್ಗೆ ಒಂದು ಮೆಸೇಜ್ ಹಾಕಿ ನಂತರ ಸ್ಯಾಂಕಿ ಕೆರೆಯತ್ತ ಧಾವಿಸಿ ಬಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ತಕ್ಷಣವೇ ಆ ಮೆಸೇಜನ್ನು ಪೋಷಕರಿಗೆ ಆತ ಕಳಿಸ್ತಾನೆ. ಆದರೆ ಪೊಲೀಸರಿಗೂ ಮಾಹಿತಿ ಕೊಟ್ಟರು ಆಕೆ ಎಲ್ಲೂ ಸಿಗಲ್ಲ, ಹುಡುಕಾಟ ನಡೆಸ್ತಾರೆ. ಬೆಳಿಗ್ಗೆ ಆಕೆ ಶವವಾಗಿ ಪತ್ತೆಯಾಗಿದ್ದಾಳೆ. ಇಲ್ಲಿ ಸೆಕ್ಯೂರಿಟಿ ಇಲ್ಲ, ಹೀಗಿದ್ರೆ ಜನ ಸಾಯ್ತಾನೆ ಇರ್ತಾರೆ ಅಂತ ನೋವಿನಿಂದ ಆತ್ಮಹತ್ಯೆ ಮಾಡಿಕೊಂಡ ತೇಜು ಮಾವ ಸುನೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಹುಡುಗನಿಗೆ ಮೆಸೇಜ್ ಮಾಡಿ ತೇಜು ಇಲ್ಲಿಗೆ ಬಂದ್ರು, ಕಷ್ಟಪಟ್ಟು ಸಾಕಿರ್ತೀವಿ, 1 ನಿಮಿಷದಲ್ಲಿ ಮಕ್ಕಳು ಜೀವ ಕಳೆದುಕೊಳ್ತಾರೆ ಅಂತ ನೋವಿನಿಂದ ಮಾತನಾಡಿದ್ದಾರೆ. ಅಲ್ಲೇನೋ ಯಾರೋ ಹುಡುಗನಿಗೆ ಮೆಸೇಜ್ ಮಾಡಿದಾಳೆ, ಸೂಸೈಡ್ ಮಾಡ್ಕೊತಾ ಇದೀವಿ ಅಂತ ಏನೋ ಹೇಳಿದಾಳೆ. ಅಷ್ಟೊತ್ತಿಗೆ ನಾವು ಬಂದಿದ್ದೀವಿ, ಬಟ್ ಇಲ್ಲಿ ಏನು ಕತ್ಲಲ್ಲಿ ಕಾಣಿಸಿಲ್ಲ. ಫಸ್ಟು, ಸೆಕೆಂಡು, ಸೆಕ್ಯೂರಿಟಿ ಟೈಟ್ ಇಲ್ಲ ಅಂದರೆ ಇದನ್ನ ಸಾಯ್ತಾನೆ ಇರ್ತಾರೆ ಮಕ್ಕಳು. ಇಲ್ಲಿ ಬಂದು ಸಾಯುವಂಥ ಜಾಗ ಅಲ್ವಲ್ಲ ಸರ್ ಇದು. ಇಷ್ಟು ಚಿಕ್ಕ ಜಾಗದಲ್ಲಿ ಬಂದು ಸಾಯ್ತಾರೆ ಅಂದರೆ ಎಷ್ಟು ಟೈಟ್ ಇದೆ ನೋಡಿ ನಮ್ಮದು ಮ್ಯಾನೇಜ್ಮೆಂಟ್, ಬಸ್ ಮ್ಯಾನೇಜ್ಮೆಂಟ್. ಮಕ್ಕಳಿಗೆ ಯಾವತ್ತೂ ಬುದ್ಧಿ ಇರಬೇಕು ಸರ್. ಕಷ್ಟಪಟ್ಟು ಸಾಕಿರ್ತೀವಿ, ಲಾಸ್ಟಲ್ಲಿ 1 ಮಿನಿಟ್ ಡಿಸಿಷನ್ಗೆ ಅವರು ಲೈಫ್ ಹಾಳು ಮಾಡ್ಕೊಬಿಟ್ರೆ ನಾವು ಕಷ್ಟಪಟ್ಟಿರೋದೆಲ್ಲ ವೇಸ್ಟ್ ಆಗುತ್ತೆ. ಏನಂತ ಸರ್ ಹೇಳ್ಕೊಂಡಿದ್ದೀರಾ? ಓಕೆ ಸರ್, ಥ್ಯಾಂಕ್ ಯು. ಸ್ಯಾಂಕಿ ಟ್ಯಾಂಕಲ್ಲಿ ಏನೋ ಯಾರೋ ಹುಡುಗನಿಗೆ ಮೆಸೇಜ್ ಮಾಡಿದಾಳೆ, ಸೂಸೈಡ್ ಮಾಡ್ಕೊತಾ ಇದೀವಿ ಅಂತ ಏನೋ ಹೇಳಿದಾಳೆ. ಅಷ್ಟೊತ್ತಿಗೆ ನಾವು ಬಂದಿದ್ದೀವಿ. ಆಕೆ ಆತ್ಮಹತ್ಯೆಗೆ ಹಾಕಿದರೆ ಏನ್ ಕಾರಣ? 15 ದಿನದ ಹಿಂದೆ ಕಾಲೇಜಿನಲ್ಲಿ ಸಮಸ್ಯೆ ಆಗಿತ್ತು, ಬಾಯ್ ಫ್ರೆಂಡ್ ವಿಚಾರವಾಗಿ ಗಲಾಟೆಯಾಗಿತ್ತು ಅಂತಿದ್ದಾರೆ ಮೃತ ಯುವತಿಯ ಮಾವನ ಸ್ನೇಹಿತ ವಿಕ್ರಮ್. ಸೆಂಟ್ ಕ್ಲಾರೆಟ್ ಅಂತ ಕಾಲೇಜು ಗೊರಗುಂಟೆಪಾಳ್ಯ ಹತ್ರ ಇರೋದು. 12:30ಗೆ ಕಾಲೇಜ್ ಮುಗ್ದಿದೆ. ಅಲ್ಲಿಂದ ಆಮೇಲೆ ಇಲ್ಲಿ ಬಂದಿದ್ದಾರೆ. 2:34 ಸಮಥಿಂಗ್ ಈ ಸರ್ಕಲಿಂದ ಮುಂದೆ ಒಂದು ಬೇಕ್ರಿ ಇದೆ, ಬೇಕ್ರಿ ಪ್ಲಸ್ ಟೀ ಕಾಫಿ ಆ್ಯಂಡ್ ಆಲ್. ಸೊ 2:34ಗೆ ಅಲ್ಲಿಂದ ಒಂದು ವಾಟರ್ ಬಾಟಲ್ ತೊಗೊಂಡಿದ್ದಾರೆ. ವಾಟರ್ ಬಾಟಲ್ ತೊಗೊಂಡ್ಬಿಟ್ಟು ಅಲ್ಲಿ ಮುಂದೆ ಸಿಗ್ನಲ್ ಹತ್ರ ಪಾಸ್ ಆಗಿರೋದು ಆ ವಿಡಿಯೋಗಿದೆ. ಅದಾದಮೇಲೆ ಇದು ಪಾರ್ಕ್ ಓಪನ್ ಆಗೋದು 4 o'clockಗೆ. 4 o'clockಗೆ 350 ಆಕ್ಸೆಸ್ ಕೊಡ್ತಾರೆ. 3:55ಗೆ ಅವರು ಒಳಗಡೆ ಬಂದಿದ್ದಾರೆ. ಒಳಗಡೆ ಬಂದು ಇಲ್ಲೆಲ್ಲ ಸುತ್ತಾಡಿದ್ದಾರೆ, ಆಮೇಲೆ ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಅದಾದಮೇಲೆ ಪಾಯಿಂಟ್ ಇದೆ ಅಲ್ಲ, ಲೋ ಪಾಯಿಂಟ್ ಇದೆ ಅಲ್ಲ, ಅಲ್ಲಿ 2-3 ಟೈಮ್ಸು ಅವರು ಓಡಾಡಿದ್ದಾರೆ. 5:50 ಅವ್ರು 5:60ವರೆಗೂ ನಾವು 6 o'clockವರೆಗೂ ಇನ್ ಬಿಟ್ವೀನ್ ಅದು ನೋಡಿದ್ದೀವಿ ನಾವು ಹುಡುಗಿನ. ಅದಾದಮೇಲೆ ವಿಡಿಯೋ ಆಚೆ ಹೋಗಿರೋದು ನಮಗೆ ವಿಡಿಯೋ ಸಿಕ್ಕಲೇ ಇಲ್ಲ. ಅಲ್ಲ, ಇಲ್ಲೇ ಸದಾಶಿವನಗರ. ಎಸ್, ಘಟನೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, ಈ ವಿದ್ಯಾರ್ಥಿನಿಯ ಸಾವಿಗೆ, ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬರೋದಕ್ಕೆ ಏನು ನಿಖರ ಕಾರಣ ಅನ್ನೋದೇನಾದರೂ ಪತ್ತೆ ಆಗ್ತಾ ಇದೆಯಾ? ಪೋಷಕರಿಂದ ಇನ್ನಷ್ಟು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆಯಾ? ಹೇಗೆ? ಪ್ರತಿಮಾ, ಸ್ಯಾಂಕಿ ಕೆರೆಯಲ್ಲಿ ವಿದ್ಯಾರ್ಥಿನಿ ತೇಜು ಮೃತದೇಹ ಸಿಕ್ಕಿತ್ತು. ಆಕೆಗೆ 20 ವರ್ಷ ವಯಸ್ಸು. ಸದ್ಯಕ್ಕೆ ಸದಾಶಿವನಗರ ಪೊಲೀಸರು ಮೃತದೇಹವನ್ನ ಸ್ಯಾಂಕಿ ಕೆರೆಯಿಂದ ಮೇಲೆತ್ತಿ ಮರಣೋತ್ತರ ಪರೀಕ್ಷೆಗೆ ರವಾನೆಯನ್ನ ಮಾಡಿರುವಂಥದ್ದು. ಈಗಾಗಲೇ ಒಂದು ಅಸಹಜ ಸಾವು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಈಗಷ್ಟೇ ಆರಂಭ ಮಾಡಿರುವಂಥದ್ದು. ಹಾಗಾಗಿ ಘಟನೆಗೆ ನಿಖರವಾದಂತಹ ಕಾರಣ ಏನು ಅನ್ನುವಂತಹ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಪೊಲೀಸರಿಗೂ ಕೂಡ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂಥದ್ದು.
ಅಂದ್ರೆ ಒಂದು ಕಡೆ ಅವರ ಕುಟುಂಬದಲ್ಲಿ ಒಂದಿಷ್ಟು ಬಿರುಕುಗಳು ಮೂಡಿತ್ತು. ತಂದೆ ತಾಯಿ ಇಬ್ರು ಕೂಡ ಸಪರೇಟ್ ಆಗಿದ್ರು. ತಂದೆಯ ಒಂದು ಪ್ರೀತಿ ಇಲ್ಲದೆ ಅದರಿಂದ ವಂಚಿತಳು ಕೂಡ ಆಗಿದ್ರು. ಹಾಗಾಗಿ ಕೌಟುಂಬಿಕವಾಗಿ ಏನಾದ್ರೂ ಒಂದಿಷ್ಟು ಬೇಜಾರಾಗಿ ಖಿನ್ನತೆಗೆ ಒಳಗಾಗಿದ್ದ ಅನ್ನುವಂತ ಒಂದು ಕಾರಣ. ಆದ್ರೆ ಮತ್ತೊಂದು ಕಡೆ ಕಾಲೇಜಿನಲ್ಲಿ ಓರ್ವ ಯುವಕನನ್ನ ಆಕೆ ಪ್ರೀತಿ ಮಾಡ್ತಾ ಇದ್ಲು. ಆ ಪ್ರೀತಿಗೆ ಸಂಬಂಧಪಟ್ಟಂತೆ ಯುವಕ ಹಾಗೇನೆ ಯುವತಿ ಇವರಿಬ್ಬರ ಮಧ್ಯೆ ಏನಾದರೂ ಗಲಾಟೆಗಳು ನಡೀತಾ ಇತ್ತಾ, ಅದ್ರ ಜೊತೆಗೆ ಯುವತಿಯ ಒಂದು ಕುಟುಂಬಸ್ಥರ ವಿರೋಧ ಇತ್ತಾ ಅಥವಾ ಯುವಕನ ಒಂದು ಕುಟುಂಬಸ್ಥರ ವಿರೋಧ ಇತ್ತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಏನೂ ಕೂಡ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಪೊಲೀಸರು ಕುಟುಂಬಸ್ಥರು ಹಾಗೇನೆ ಅದನ್ನ ಬಾಯ್ ಫ್ರೆಂಡ್ ಏನಿದ್ದಾನೆ ಅವರಿಬ್ಬರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಇಬ್ಬರ ಒಂದು ವಿಚಾರಣೆ ಕಂಪ್ಲೀಟ್ ಆದ ನಂತರದಲ್ಲಿ ಯುವತಿ ಸಾವಿಗೆ ನಿಖರವಾದಂತಹ ಕಾರಣ ಏನು ಅನ್ನೋದು ಸ್ಪಷ್ಟ ಆಗುತ್ತೆ. ಅಂದ್ರೆ ಮೇಲ್ನೋಟಕ್ಕೆ ಇದೊಂದು ಆತ್ಮಹತ್ಯೆ ಅನ್ನೋದು ದೃಢ ಆಗ್ತಾ ಇದೆ. ಯಾಕಂತಂದ್ರೆ ಯುವತಿಯ ಒಂದು ಆಕೆ ಬಂದಿದ್ದಾಗಿರಬಹುದು, ಜೊತೆಗೆ ಅಲ್ಲಿನ ಸರ್ಕಮ್ಟೆನ್ಸ್ ಎವಿಡೆನ್ಸ್ ಏನಿದೆ ಅದರ ಪ್ರಕಾರ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂಥ ಒಂದು ಕನ್ಕ್ಲೂಷನ್ಗೆ ಪೊಲೀಸರು ಸದ್ಯಕ್ಕೆ ಬಂದಿರುವಂತದ್ದು. ಘಟನೆಗೆ ಕಾರಣ ಏನು ಅನ್ನೋದು ಸದ್ಯಕ್ಕೆ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತಹ ಪ್ರತಿಮಾ. ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.